ಸೆಟ್ ಆಗೋಂಥ ಶೂ ಸೈಜ್ ಅದು ಹಾಕ್ಕೊಂಡು ನೀವು ಆ ಸ್ಪೋರ್ಟ್ಸ್ಗೆ ಪಾರ್ಟಿಸಿಪೇಟ್ ಮಾಡಿ ಮತ್ತೆ ರಿಟರ್ನ್ ಅಲ್ಲೇ ಇಡಬೇಕು. ಎಲ್ಲಿ? ಆ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ರೂಮ್ ಅಲಾಟ್ ಮಾಡಿರ್ತಾರೋ ಆ ರೂಮಲ್ಲೇ ನೀವು ಮತ್ತೆ ರಿಟರ್ನ್ ತಗೊಂಬಂದು ಇಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಪ್ಲೇಸಲ್ಲಿ ಇನ್ನೊಬ್ರು ಆಡ್ಬೋದು ನೆಕ್ಸ್ಟ್ ಇಯರ್. ಯಾಕಂದ್ರೆ ನೀವು ತಗೊಂಬಿಟ್ಟು ನೀವು ಅದನ್ನು ಹಾಳು ಮಾಡಿ ಅಲ್ಲಿ ಮುಗಿಸೋದೆ ಅಲ್ಲಿಂದ ಎಂಡ್ ಅಲ್ಲ ಅದು. ಅರ್ಥ ಆಯ್ತಾ? ಅದು ಏನಾಗಬೇಕಂದ್ರೆ ನಿಮಗೆ ಹೇಗೆ ಯೂಸ್ ಆಗುತ್ತೋ ನೆಕ್ಸ್ಟ್ ಬೇರೆಯವ್ರಿಗೂ ಅದೇ ಶೂಸ್ ಯೂಸ್ ಆಗಬೇಕು ಬೇರೆಯವ್ರಿಗೆ. ಹೌದಲ್ವಾ? ನೀನು ಈ ವರ್ಷ ಆಟ ಆಡಿದ್ಯಾ, ನೆಕ್ಸ್ಟ್ ಇಯರ್ಗೆ ನಿನ್ನ ಶೂ ಸೈಜು ಬೇರೆ ಆಗಿರುತ್ತೆ. ಈಗ 8 ಇಂಚ್ ಇದ್ದರೆ ನೆಕ್ಸ್ಟ್ ಇಯರ್ಗೆ 9 ಆಗ್ಬೋದು, 10 ಆಗ್ಬೋದು ಅಲ್ವಾ? ಅವಾಗ ಈ ಶೂ ಯೂಸ್ ಆಗಲ್ಲ. ಹಾಗಾಗಿ ನೀನು ಇವತ್ತು ಸ್ಪೋರ್ಟ್ಸ್ ಇದೆ, ಆ ಶೂ ಆ ರೂಮ್ಗೆ ಹೋಗಿ ಸ್ಟ್ಯಾಂಡಲ್ಲಿರೋ ಶೂ ನಿನಗೆ ಸೆಟ್ ಆದರೆ ಅದನ್ನು ಹಾಕ್ಕೊಂಡು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಸ್ಪೋರ್ಟ್ಸಲ್ಲಿ ಅದನ್ನು ಮತ್ತೆ ತೊಗೊಂಡೋಗಿ ಮುಗಿದ ಮೇಲೆ ಆ ಸ್ಟ್ಯಾಂಡಲ್ಲಿ ಇಟ್ಬಿಡ್ಬೇಕು. ಇಟ್ಬಿಟ್ಟ ಮೇಲೆ ಅದನ್ನು ಬೇರೆ ಯಾರಿಗಾಗುತ್ತೆ ನೆಕ್ಸ್ಟು ಒಬ್ಬರು ಖೋಖೋ ಆಡ್ತಾರೆ, ಒಬ್ಬರು ಕಬಡ್ಡಿ, ಒಬ್ಬರು ವಾಲಿಬಾಲು, ಥ್ರೋಬಾಲು, ಖೋಖೋ ಅಲ್ವಾ? ಆಮೇಲೆ ಫುಟ್ಬಾಲ್ ಆಡ್ತಾರೆ. ಪ್ರತಿಯೊಬ್ಬರಿಗೂ ಅದು ಯೂಸ್ ಆಗಬೇಕು ಅಂತ ಅವ್ರು ಕಲೆಕ್ಟ್ ಮಾಡಿ ತಂದಿರೋದು. ಅರ್ಥ ಆಯ್ತಾ? ಕಲೆಕ್ಟ್ ಮಾಡಿ ತಂದಿದ್ದಾರೆ. ನೀವು ಅದನ್ನು ಯಾವಾಗ ಬೇಕೋ ಅವಾಗ ಯೂಸ್ ಮಾಡಿ ಮತ್ತೆ ಅದನ್ನು ಅದೇ ರೂಮಲ್ಲಿ ಅದೇ ಸ್ಟ್ಯಾಂಡಲ್ಲಿ ಇಡಬೇಕಾಗುತ್ತೆ. ಈಗ ಗೊತ್ತಾಯ್ತಾ? ಈಗ ನೀವು ಕೈಯಲ್ಲಿ ಇಟ್ಕೊಂಡ್ರೆ ಶೂನ ಅಲ್ಲೇ ಇಟ್ಬಿಡಿ. ಎಲ್ಲೆಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ, ಅದಕ್ಕೆ ಸಡನ್ನಾಗಿ ಇದು ನಾನು ಎತ್ಕೊಂಡ್ಬಿಡೋಣ ಹಾಕೋಣ ಸಡನ್ನಾಗಿ ಅನ್ಕೊಂಡು ಆ ಥರ ಅಲ್ಲ. Now read all the shoe library instructions. ಈಗ ಗೇಬ್ರಿಯಲ್ಲು ಓದ್ತಾನೆ, ಕೇಳಿ. Now read. Listen everyone. ಶೂ ಲೈಬ್ರರಿಗೆ ಸುಸ್ವಾಗತ. ನಿಮಗೆ ಸರಿ ಹೊಂದಿರುವ ಶೂಗಳನ್ನು ನೀವು ಆರಿಸಿಕೊಂಡು ನೇರವಾಗಿ ಆಟಕ್ಕೆ ಹೋಗಬಹುದು. ಆದರೆ ದಯವಿಟ್ಟು ಅವುಗಳನ್ನು ಎಚ್ಚರಿಕೆಯಿಂದ ಬಳಸಿ ಮತ್ತು ನೀವು ಮುಗಿಸಿದ ನಂತರ ಅವುಗಳನ್ನು ಹಿಂತಿರುಗಿಸಲು ಮರೆಯಬೇಡಿ. ನಿಮ್ಮ ನಂತರ ಬೇರೆ ಯಾರಾದರೂ ಅವುಗಳನ್ನು ಬಳಸಲು ಕಾಯುತ್ತಿರಬಹುದು. ನಿರ್ವಹಿಸುವ ಕ್ರಮಗಳು: ಶೂ ಲೈಬ್ರರಿ ಶೂಗಳನ್ನು ಬಳಸುವಾಗ ಸದಾ ಸಾಕ್ಸ್ ಧರಿಸಿ. ಬಳಸಿದ ನಂತರ ಶೂಗಳನ್ನು ಒರೆಸಿ ಈ ತಕ್ಷಣ ಬಳಸುವಂತೆ ಮಾಡಿ. ಶೂಗಳನ್ನು ಬೇರೆಯಾಗಿ ಎಡ ಶೂ ಯಾರ್ಕ್ಗೆ ಹಿಂತಿರುಗಿಸಿ. ಶೂಗಳಿಗೆ ಹಾನಿಯಾದರೆ ನಿಮ್ಮ ಓಡಿ ಜೊತೆ ಆಟವಾಡಿ ನಿಮ್ಮ ದೇಹ ಮತ್ತು